ಬಯಕೆಗಳು ಬಹಳ ಆಗ್ತಾವ ನೋಡ್ರಿ. ಹೌದು. ಅವು ಆಶೆಗಳು ಒಂದಕ್ಕಿಂತ ಒಂದು ದ್ವಿಮುಖವಾಗಿ ಪ್ರಕಟಗೊಳ್ಳುವವು ಮತ್ತು ಬೇಕು ಬೇಡ ಅಥವಾ ರಾಗದ್ವೇಷಗಳ ರೂಪಗಳಲ್ಲಿ ಮೊಳಕೆಯಿಂದ ಚಿಗುರಿದ ಎರಡು ಎಲೆಗಳ ಪರಸ್ಪರ ವಿಮುಖವಾಗಿರುವವು. ಒಂದು ರಾಗ ಮತ್ತೊಂದು ದ್ವೇಷ ನೋಡಿ. ರಾಗ ಬೇಕಂತ ಅಂದ್ರೆ ದ್ವೇಷ ಅದು ಬೇಡ ಅಂತ ನೋಡ್ರಿ. ಈ ಎರಡರ ಮುಖ ಒಂದೇ ಪ್ರಕಾರ ಇಲ್ರಿ. ಎರಡರ ಮುಖ ಬೇರೆ ಬೇರೆ ಇದೆ. ದ್ವೇಷ ಬೇಡಂತದ, ರಾಗ ಬೇಕಂತದ. ಈ ರೀತಿ ಬೇಕು ಬೇಡ ಎನ್ನುವುದರಲ್ಲಿ ಆ ಮರ ದೊಡ್ಡದಾಗಿ ಬೆಳಿತದೆ ನೋಡ್ರಿ. ಆ ದೊಡ್ಡದಾದ ವೃಕ್ಷವನ್ನ ನಾಶ ಮಾಡಬೇಕಾಗಿದ್ದರೆ ಅದು ದೊಡ್ಡದಾದ ಮೇಲೆ ಅದನ್ನ ನಾಶ ಮಾಡ್ಲಿಕ್ಕೆ ಅಷ್ಟು ಸರಳ ಅಲ್ಲಮ್ಮ. ಅದನ್ನ ಮೊಳಕೆಯಲ್ಲೇ ಧ್ವಂಸ ಮಾಡಿದರೆ ಅದು ಒಳ್ಳೇದಂತ. ಒಂದು ಜಾಲಿ ಅಥವಾ ಬಾರೆ ಬೀಜ ಭೂಮಿಯಲ್ಲಿ ಬಿದ್ದದ, ಯಾವಾಗ ಅದು ಮುಳ್ಳಿನ ಗಿಡ ಕಂಟಿಯ ಗಿಡ ಅಂದಾಗ ಅದನ್ನ ಆ ಕ್ಷಣದಲ್ಲಿ ತೆಗೆದು ಹಾಕಿದ್ರೆ ಮುಂದೆ ಒದಗಿ ಬರುವಂತ ದುಃಖಗಳು ನಿವೃತ್ತಿ ಆಗ್ತಾವ. ಅದನ್ನ ಇರ್ಲಿ ಬಿಡಂತ ಬಿಟ್ರೆ ದೊಡ್ಡ ಕಂಟಿಯಾಗಿ ಕಂಟಿ ತುಂಬಾ ಮುಳ್ಳುಗಳಾಗಿ ಆ ಮುಳ್ಳುಗಳು ತಿರುಗಾಡುವಂತ ಓಡಾಡುವಂತ ಎಲ್ಲಾ ಜನರಿಗೆ ಬಾಧೆ ಕೊಡ್ತಾವ್ರಿ. ಆ ಮುಳ್ಳು ಆಗತನ ನಾವು ಬೆಳೆಸಬಾರದಾಗಿತ್ತು. ಹೌದು, ಸಣ್ಣ ಇದ್ದಾಗ ಮುಳ್ಳು ಇರಂಗಿಲ್ಲ ನೋಡ್ರಂತೆ. ಅದು ಯಾವಾಗ ಬಲಿಲಿಕ್ಕೆ ಬಿಟ್ಟಿವಿ ಮುಳ್ಳಾಯ್ತು. ಮುಳ್ಳಾದ್ಮೇಲೆ ಆ ಮುಳ್ಳಿನ ನೋವುಗಳನ್ನ ನಾವು ಅನುಭವಿಸಬೇಕಂತ. ಅದರಂತೆ ಈ ಸಂಸಾರ ಅನ್ನುವಂಥದ್ದು ಇದು ಕೂಡ ಮುಳ್ಳಿನ ಕಂಟಿ ಇದ್ದಂತೆ. ಇದು ಸಣ್ಣದಾಗಿರುವಾಗಲೇ ಇದನ್ನ ನಾಶ ಮಾಡ್ಬೇಕ್ರಿ. ದೊಡ್ಡದು ಆಗತನ ಬಿದ್ದಂತೆಲ್ಲ ಇವು ಅನಂತ ದುಃಖಗಳನ್ನೇ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾವ. ಕಾರಣ ಇಲ್ಲಿ ಫಲದ ಭೋಕ್ತವು ಕೊಂಬೆಯಿಂದ ಕೊಂಬೆಗೆ ಹಾರುವ ಪಕ್ಷಿಯಂತೆ ಭಿನ್ನ ಭಿನ್ನ ಅಂದ್ರೆ ಬೇರೆ ಬೇರೆ ವಸ್ತುಗಳನ್ನ ಹುಡುಕುತ್ತಾ ಹೋಗುವನು ಜೀವ. ಈ ಸಿಕ್ಕ ಫಲವನ್ನು ಅನುಭವಿಸುವ ಅವರಿಲ್ಲದಾಗ ಆ ವೃಕ್ಷಕ್ಕೆ ಸಾರ್ಥಕತೆಯೇ ಇರೋದಲ್ಲ ನೋಡ್ರಿ. ಈಗೊಂದು ಮಾವಿನ ಗಿಡ ಅದ, ಮಾವಿನ ಹಣ್ಣಾವ, ಅದನ್ನ ಅನುಭವ ಮಾಡೋ ತಿನ್ನೋರು ಇದ್ದಿಲ್ಲ ಅಂದ್ರೆ ಆ ಮಾವಿನ ಗಿಡದ ಸಾರ್ಥಕತೆ ಇರ್ತದಿಲ್ಲ ಜಗತ್ತಿನಲ್ಲಿ. ಒಂದು ಬಾಳೆ ಗಿಡ ಅದ, ಬಾಳೆ ಹಣ್ಣು ತಿನ್ನೋರು ಇಲ್ಲದೆ ಇದ್ರೆ ಆ ಬಾಳೆ ಗಿಡಕ್ಕೆ ಸಾರ್ಥಕತೆಯೇ ಬರ್ತಿದ್ದಿಲ್ಲ ಅಂತ. ಹಾಗಾಗಿ ನಾವು ಮಾಡಿದ ಕರ್ಮ ಫಲವನ್ನ ತಿನ್ನದೇ ಇದ್ದರೆ ಕರ್ಮಕ್ಕ ಬೆಲೆನೇ ಇದ್ದಿಲ್ರಿ. ಅವ್ರು ಯಾಕೆ ಹೇಳ್ತದ್ರು? ಬಾಳೆ ತೋಟ ಬೆಳೆಸ್ತದಿಲ್ಲ, ಮಾವಿನ ತೋಟ ಬೆಳೆಸ್ತದಿಲ್ಲ. ಯಾಕೆ? ಅದನ್ನ ತಿನ್ನೋರೇ ಇಲ್ಲ, ಅನುಭವಿಸೋರಿಲ್ಲ ಅಂದ್ಮೇಲೆ ಅದು ಬೆಳೆದ ಫಲ ಏನಾದ್ರು. ಅದರಂತೆ ಕರ್ಮಕ್ಕ ಅನುಭವಿಸುವುದು ಇದ್ದದಕ್ಕಾಗಿ ಆ ಕರ್ಮಗಳಿಗೆ ಸಾರ್ಥಕತೆ ಆದ್ರೆ ಹೀಗೆ ಅದನ್ನ ಅನುಭವಿಸೋನ್ ಯಾರು ಅಂದ್ರೆ ಜೀವ ಅಂತ. ಜೀವವು ಪಕ್ಷಿಯಂತೆ ಅನಂತ ಗಿಡಗಳು ಕೊಂಬೆಗಳು ರೆಂಬೆಗಳು ಇದ್ದಾಗ ಒಂದು ಕಡೆ ನಿಶ್ಚಯವಾಗಿ ಕೂಡದೆ
ಕೊಂಬೆಗೆ ರೆಂಬೆಗೆ ಹೂವಿನಿಂದ ಹೂವಿಗೆ ಅದು ಹಾರಾಡ್ತಾ ಇರ್ತದ್ರಿ. ಈ ರೀತಿ ವೃಕ್ಷದಲ್ಲಿ ಆಶ್ರಯ ಹೊಂದಿ ಆ ಗಿಡದಲ್ಲಿ ತಾನು ಕೂಡಿಕೊಂಡು ಅದರ ಫಲಗಳನ್ನ ಭೋಗಿಸಿ ಅನುಭವ ಪಡೆಯುತ್ತದೆ. ಆ ಪಕ್ಷಿ ಇಲ್ಲಿ ಜೀವ ಅಂತ ಅರ್ಥ. ಆ ಮರದಲ್ಲಿ ತನಗೆ ಬೇಕಾದದ್ದು ಇನ್ನು ಮುಂದೆ ಸಿಗುವುದಿಲ್ಲವೆಂದು ಅರಿತ ಕೂಡಲೇ ಆ ಪಕ್ಷಿ ಏನ್ ಮಾಡ್ತಾರೆ, ಮತ್ತೊಂದು ಮರಕ್ಕೆ ಹಾರಿ ಹೋಗ್ತಾನೆ ನೋಡ್ರಿ. ಅದೇ ಮರದ ಆಶ್ರಯದಲ್ಲಿ ಇರ್ತದ, ಆ ಮರದಲ್ಲಿ ತನ್ನ ಫಲಗಳು ಎಲ್ಲಿವರೆಗೂ ಸಿಗ್ತಾವ ಅಲ್ಲಿವರೆಗೂ ಅದೇ ಮರವನ್ನ ಆಶ್ರಯ ಮಾಡಿಕೊಂಡು ಪಕ್ಷಿ ಇರ್ತದ್ರಿ. ಆ ಮರದಲ್ಲಿ ಎಲ್ಲಾ ಫಲಗಳು ಖಾಲಿ, ಮುಂದ ನನಗೆ ಅನುಭವಿಸಲಿಕ್ಕೆ ಹಣ್ಣುಗಳೇ ಇಲ್ಲ ಅಂದಾಗ ಆವಾಗ ಆ ಮರವನ್ನ ಖಾಲಿ ಮಾಡಿ ಇನ್ನೊಂದು ಫಲ ಭರಿತವಾದಂತ ಮರವನ್ನ ಆಶ್ರಯ ಮಾಡ್ತದ್ರಿ. ಯಾಕಂದ್ರೆ ಇಲ್ಲಿ ಮುಗಿತು ಮತ್ತೆ ಅಲ್ಲಿ ಪ್ರಾರಂಭ ಆಯ್ತಂತ. ಹೀಗೆ ಅಲಿತ ಕೂಡಲೇ ಮತ್ತೊಂದು ಮರಕ್ಕೆ ಹಾರುವಂತೆ ಜೀವ ಏನ್ ಮಾಡ್ತದ್ರಿ ಅಂದ್ರೆ ಈ ದೇಹದಲ್ಲಿ, ಯಾಕಂದ್ರೆ ಇದಕ್ಕೆ ವೃಕ್ಷ ಅಂತ ಹೇಳ್ಯಾರಿ, ಶರೀರವೇ ವೃಕ್ಷ ಅಂದಾರ ಮೊದಲು. ಈ ವೃಕ್ಷದಲ್ಲಿ ಇರುವಂತ ಕರ್ಮದ ಫಲಗಳೇನಾವ್ರಿ, ಆ ಫಲಗಳು ಇರತಾನ ಈ ದೇಹವನ್ನ ಆಶ್ರಯ ಮಾಡಿಕೊಂಡು ಇರ್ತದ್ರಿ. ಯಾಕಂದ್ರೆ ಅನುಭವ ಮಾಡ್ಲಿಕ್ಕೆ ಇದ್ದಾವಲ್ಲ ಕರ್ಮ ಫಲಗಳು, ಅಲ್ಲಿವರೆಗೂ ಆಶ್ರಯ ಮಾಡಿಕೊಂಡೇ ಇರ್ತದ. ಇಲ್ಲಿ ಕರ್ಮ ಫಲಗಳು ಯಾವಾಗ ಮುಗಿತು ಅಂದಾಗ ಅದೇನ್ ಮಾಡ್ತದ್ರಿ, ಪಕ್ಷಿ ಮರ ಬಿಟ್ಟು ಇನ್ನೊಂದು ಮರಕ್ಕೆ ಹಾರಿದಂತೆ ಜೀವಾತ್ಮ ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹದ ಪ್ರವೇಶ ಮಾಡಿ ಆ ದೇಹದಲ್ಲಿ ಕರ್ಮ ಫಲಗಳನ್ನ ಅನುಭವಿಸ್ತಾನ ನೋಡ್ರಿ. ಇದು ಹೇಗೆ ಆಗ್ತದೆ ಗೊತ್ತಾಯ್ತಲ್ರಿ. ಇಷ್ಟೇ ಇರೋದು. ಗಿಡ ಬೇರೆ ಬೇರೆ ಆದವು, ಆದ್ರೆ ಫಲವನ್ನ ಅನುಭವಿಸೋದು ಒಂದೇ ಪಕ್ಷಿ. ಅವರಂತೆ ದೇಹ ಬೇರೆ ಬೇರೆ ಆದಾಗ ಅಹಂಕಾರ ತಾದಾತ್ಮನಾದಂತ ಜೀವ ಭಾವ ಈ ಕರ್ಮ ಫಲಗಳನ್ನ ಅನುಭವಿಸ್ತಾ ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರಕ್ಕೆ ಹಾರಿ ಹೋಗ್ತವ್ರು. ಮುಖ್ಯಾಂಶ ಏನಂದ್ರೆ ಸಂಸಾರ ಅನ್ನುವ ಜನನ ಮರಣವೇ ವೃಕ್ಷದು. ಈ ಜನನ ಮರಣ ರೂಪಕದಲ್ಲಿರುವಂತದ್ದೇ ಜೀವವೇ ಪಕ್ಷಿ. ದೇಹ ಎಂಬ ಮರದಲ್ಲಿ ಜೀವ ಅನ್ನೋ ಒಂದು ಪಕ್ಷಿ ಅಂತ ತೆಗರಿ. ಈ ತ್ರಿಗುಣಗಳಿಂದ ಪ್ರೇರಿತವಾಗಿ ಮಾಡುವ ಭಿನ್ನ ಭಿನ್ನ ಕಾರ್ಯಗಳ ಫಲವನ್ನ ಭೋಗಿಸುವುದು ಪಕ್ಷಿ ಎಂಬ ಆ ಜೀವ. ತಮೋಗುಣದಿಂದ ಮಾಡಿದ ಕರ್ಮ ಇರಲಿ, ರಜೋಗುಣದ ಕರ್ಮಗಳಲ್ಲಿ, ಸಾತ್ವಿಕ ಗುಣದಿಂದ ಮಾಡಿದ ಕರ್ಮಗಳಲ್ಲಿ, ಎಲ್ಲಾ ಕರ್ಮಗಳ ಫಲ ನೋಡ್ರಿ. ಕರ್ಮಕ್ಕ ಫಲ ಅದ, ಉಪಾಸನೆಗೆ ಒಂದು ಫಲ ಅದ, ಮತ್ತು ಜ್ಞಾನಕ್ಕೂ ಕೂಡ ಒಂದು ಫಲ ಅದಂತ. ಈ ರೀತಿ ಅನುಭವಿಸುವುದು ಆ ಜೀವ. ಕಾರ್ಯಗಳ ಮೂಲಕ ಬರುವ ಫಲಗಳು ಉಂಟಾಗಿರುವುದು ಆಕರ್ಷಣೆಯನ್ನು ಉಂಟು ಮಾಡುವ ಬಾಹ್ಯ ವಿಷಯಗಳೆಂಬ ವೃಕ್ಷದ ಕುಸುಮಗಳಿಂದ ಈ ಗಿಡದ ತುದಿಯಲ್ಲಿರುವ ಸಣ್ಣ ಸಣ್ಣ ಕಡ್ಡಿ ಮತ್ತು ಕಾಸ್ತ ಅಂದ್ರೆ ಗಿಡದ ಸಣ್ಣ ಕಡ್ಡಿಗಳು, ಇಂದ್ರಿಯಗಳೆಂಬ ಪುಷ್ಪಗಳು ಮೂಡಿವೆ. ಗಿಡಕ್ ಮೂಡ್ತಾವಲ್ಲ ಒಂದೊಂದೊಂದೊಂದ್ ತರ.
ಅಲ್ಲಿ ಏನಾಗ್ತದ, ಬೆಳಿತದ, ಬೆಳೆದ ಮೇಲೆ ಮತ್ತೆ ಕಾಂಡಗಳಾಗ್ತವ, ಎಲೆ ಆಗ್ತದ, ಚಿಗುರು ಆಗ್ತದ, ಹೂವು ಆಗ್ತದ. ಅವು ನಾನಾ ಪ್ರಕಾರ ನೋಡು. ಒಂದೇ ಗಿಡದ್ದು ಎಲ್ಲಾ ಗಿಡಗಳಲ್ಲಿ ಇರೋದಿಲ್ಲ. ಒಂದೊಂದು ಗಿಡಕ್ಕೆ ಒಂದೊಂದು ರೀತಿಯ ಫಲಗಳು ಭಿನ್ನ 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 ಆಗ್ತಾ ಹೋಗ್ತಾವ ನೋಡ್ರಿ. ಅದರಂತೆ ಇಂದ್ರಿಯಗಳೆಂಬ ಪುಷ್ಪ ಹೂವಾಗಿ ಅವು ಮೂಡ್ತಾವ್ರಿ. ಸಣ್ಣ ಸಣ್ಣ ಕಡ್ಡಿಗಳೇ ಪ್ರಾಣಗಳೆಂಬ ವೃಕ್ಷದ ಮುಖ್ಯ ಕೊಂಬೆಗಳು. ಇಲ್ಲಿ ಪ್ರಾಣ, ಅಪನ, ವ್ಯಾನ, ಉದಾನ, ಸಮನ, ಕುಕರ, ಕೂರ್ಮ, ದೇವದತ್ತ, ಧನಂಜಯ ಇವೆಲ್ಲ ವಾಯುಗಳೇನಾವ್ರಿ. ಇವು ಸಣ್ಣ ಸಣ್ಣ ಕಡ್ಡಿಗಳಿದ್ದಂಗಂತ. ಇವು ಮುಖ್ಯ ಕೊಂಬೆಗಳಿಗೆ ಸೇರಿವೆ. ಮುಖ್ಯವಾದ ಒಂದು ಯಾವ್ದು ಕೊಂಬೆ ಅದ, ಆ ರಂಬೆಗೆ ಸಂಬಂಧಪಟ್ಟವೇ ಕಡ್ಡಿಗಳು. ಈ ರಂಬೆಯನ್ನ ಬಿಟ್ಟು ಸಣ್ಣ ಇರ್ಲಿಕ್ ಬರಂಗಿಲ್ಲ, ಬೇರೆ ಸಪ್ರೇಟ್ ಆಗಿ ಇರಕ್ ಬರಂಗಿಲ್ಲ. ಅದ್ರಲ್ಲಿ ಕೆಲವು ದೊಡ್ಡ ಇರ್ತಾವ, ದಪ್ಪ ಇರ್ತಾವ, ಕೆಲವು ಚಿಕ್ಕ ಇರ್ತಾವ, ಸಣ್ಣಗಿರ್ತಾವ. ಅದೇ ಪ್ರಕಾರವಾಗಿ ಸ್ಥೂಲ ಶರೀರವೆಂದೆನಿಸುವ ವೃಕ್ಷಕಾಂಡವನ್ನ ಏನ್ ಮಾಡ್ತೇವ್ರಿ, ಪುಷ್ಟಿಗೊಳಿಸುತ್ತವೆ. ಈ ಶರೀರವನ್ನ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತೇವ್ರಿ. ಈ ಸ್ಥೂಲ ಶರೀರವೆಂಬ ಗಿಡ ವೃದ್ಧಿ ಆಯ್ತು, ದೊಡ್ಡದಾಯ್ತು ಅಂದ್ರೆ ಅದಕ್ಕ ಕರ್ಮಗಳೆಂಬ ನೀರನ್ನು ತಪ್ಪದೆ ಎರಿಯುತ್ತಿರುವುದರಿಂದ ಮೊದಲೇ ಕರ್ಮ ಮಾಡೇ ಬೆಳೆದ ಬೀಜ ಅವೆಲ್ಲ ಕರ್ಮದಲ್ಲ ಬೀಜ. ಅದಕ್ಕೆ ಮತ್ತಷ್ಟು ನೀರನ್ನ ಹಾಕಿದಾಗ ಅದು ಮತ್ತಷ್ಟು ಪ್ರಬಲವಾಗಿ ಬೆಳೆಯುವುದು. ವೃಕ್ಷವು ಸಸಿಯಾಗಿದ್ದಾಗ ಅದರ ಕುಡಿಯಲ್ಲಿ ಇದ್ದವು ಸಣ್ಣದಾಗ ಏನಮ್ಮ ಎರಡೇ ಇದ್ವಲ್ಲ, ಅದಕ್ಕೆ ಒಂದು ಬೀಜ ಹಾಕಿ ನೋಡ್ಬೇಕು, ಬೆಳೆಯುವಾಗ ಎರಡೇ ಎಲೆ ಇರ್ತಾವ. ಆಮೇಲೆ ಮುಂದ ಮತ್ತೆ 3, 4, 10, 1000, ಲಕ್ಷ ಹಿಂಗೆಲ್ಲ ಎಲೆಗಳಾಗ್ತಾ ಆಗ್ತಾ ಹೋಗ್ತಾವ ನಮ್ಗೆ. ಅದೇ ಪ್ರಕಾರವಾಗಿ ಮೊದಲು ಒಂದು ಬಯಕೆ ಇತ್ತು, ಒಂದೇ ಬೇಸರಿಕಿತ್ತಂದ್ರೆ ಇವು ನಾನಾ ಪ್ರಕಾರದ ಬಯಕೆಗಳು, ಬೇಸರಿಕೆಗಳು ಕರ್ಮದ ನೀರು ಹಾಕೋದ್ರಿಂದ ಮತ್ತಿಷ್ಟು ಬೆಳಿತಾ 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 ಹೋಗ್ತಾವ ನೋಡ್ರಿ. ಆ ಕಾರಣ ನಾನೇ ದೇಹ ಎಂಬ ಅವಿದ್ಯೆಯು ಆ ಅವಿದ್ಯೆಯ ಬೀಜದಿಂದ ಈ ಬೀಜಕ್ಕೆ ಮೂಲ ತಮಸ್ಸಿನಿಂದ ಜನಿಸಿದ ಸ್ವಸ್ವರೂಪ ಅಜ್ಞಾನ ಅಥವಾ ಅವಿದ್ಯೆ ಅಂತ ಕರೆದು ನೋಡೋದಕ್ಕೆ. ಇಷ್ಟಕ್ಕೆಲ್ಲ ಕಾರಣ ಯಾವ್ದ್ರಿ ಅಂದ್ರೆ ಅವಿದ್ಯೆ. ನಮ್ಮಲ್ಲಿ ಸ್ವಸ್ವರೂಪ ಜ್ಞಾನ ಹುಟ್ಟದೆ ಇದ್ದಾಗ ಈ ತರ, ಹುಟ್ಟಿದಾಗ ಏನಮ್ಮ ಇವೆಲ್ಲ ವೃಕ್ಷಕ್ಕೆ ಆಗುವಂತ ವ್ಯವಸ್ಥೆಗಳೇ ವಿನಃ ಆ ವೃಕ್ಷದ ಫಲವನ್ನ ಉಪಭೋಗಿಸುವನು ಆ ಒಡೆಯನೇ ಬೇರೆ ನೋಡ್ರಿ. ಫಲ ಇಷ್ಟೆಲ್ಲ ಆಗ್ತದ, ಆದ್ರೆ ಅದರ ಫಲವನ್ನು ತಿನ್ನವನು ಒಬ್ಬ ಮನುಷ್ಯ ಬೇರೆ ಅನ್ನವನು. ಅವನೇ ಗಿಡವಾಗಿ ಆ ಫಲ ತಿನ್ನಂಗಿಲ್ಲ ನೋಡ್ರಿ. ಗಿಡಕ್ಕಿಂತ ಬೇರೆ ಇದ್ದಾಗ ಆ ಫಲವನ್ನ ಅನುಭವಿಸ್ಬೇಕಾಗ್ತದೆ. ಆದ್ರೆ ಗಿಡವೇ ನಾನಂತ ತಿಳ್ಕೊಂಡಾಗ ಅಪಚಾರ ಆಗ್ತದೆ. ಅದರಂತೆ ದೇಹ ಬೇರೆ, ಜೀವನ ಬೇರೆ. ಇಲ್ಲಿ ದೇಹದಿಂದ ಆಗುವಂತ ಸರ್ವ ಫಲಗಳನ್ನ ಅನುಭವಿಸೋನು ಇವನು ತನ್ನ ಸ್ವರೂಪವ ಜ್ಞಾನವನ್ನ ಮರೆತಂತ ಜೀವನು. ಇದನ್ನ ಬಿಟ್ರೆ ಮತ್ತೊಂದು ಕಾರಣವಲ್ಲ, ಬಂದ್ ಆಗಲಿಕ್ಕೆ ಕಾರಣ ಇಷ್ಟೇ ಅಂತ. ಆ ಕಾರಣದಿಂದ ಇಲ್ಲಿ ಮಹಾತ್ಮರು ಮುಂದಿನ ಶ್ಲೋಕದಲ್ಲಿ ಅಜ್ಞಾನ ಮೂಲೋ ಅಯಂ ನಾತ್ಮ ಬಂಧೋ
ನೈಸರ್ಗಿಕೋ ಅನಾದಿರ ಅನಂತ ಇರಿತ ಜನ್ಮಪಯ ವ್ಯಾಧಿ ಜರಾದಿ ದುಃಖ ಪ್ರವಾಹಪಾತಂ ಜನಯತ್ಯ ಮುಷ್ಯ ಅಂತ ಇಲ್ಲಿ ಜನಯತಿ ಅಂದ್ರೆ ಹುಟ್ಟಿದಾಗಲಿಂದಲೇ ಇದು ಪ್ರಾರಂಭ. ಏನು ಪ್ರಾರಂಭ ಅಂದ್ರೆ ಅಜ್ಞಾನ ಮೂಲ. ಇವೆಲ್ಲ ದುಃಖಕ್ಕ ವೃಕ್ಷ ಬೆಳಿಲಿಕ್ಕೆ ಮೂಲ ಯಾವ್ದು? ಬೀಜ. ಅದರಂತೆ ಈ ದೇಹದ ಬೆಳವಣಿಗೆ ಆಗಲಿಕ್ಕೆ ಕಾರಣ ಯಾವುದು? ಅಜ್ಞಾನವೇ ಮೂಲ ಕಾರಣ. ಈ ಅಜ್ಞಾನ ಮೂಲವಾಗಿ ಅಯಂ ಅಂದ್ರೆ ಈ ಅನಾತ್ಮನಾದ ದೇಹದಿಂದ ಬಂಧಕ್ಕೆ ಒಳಗಾಗಿ ನೋಡ್ರಿ. ಅನಾತ್ಮನ ಎಂಬ ಬಂಧವು ಇದು ನೈಸರ್ಗಿಕವಾಗಿ ಮತ್ತು ಅನಾದಿಯಾಗಿ ಮತ್ತು ಅನಂತ ಅಂದ್ರೆ ಯಾವತ್ತು ಜಗತ್ತು ಹುಟ್ಟಿದೆಯೋ ಆವತ್ತಿನಿಂದ ಅಂತ ಅರ್ಥ. ಅಲ್ಲಿಂದ ಪ್ರಾರಂಭವಾಗಿ ಇಲ್ಲಿಯವರೆಗೆ ಬಂದ ನೋಡ್ರಿ. ಈ ಕುರಿತು ಅಮುಷ್ಯ ಅಂದ್ರೆ ಇವನಿಗೆ ಜನ್ಮ ಅಪಯ ವ್ಯಾಧಿ ಜರ ಆದಿ ದುಃಖ ಪ್ರವಾಹ ಪಾತಂ. ಈ ಅನಾತ್ಮ ಬಂಧವು ಅಜ್ಞಾನದಿಂದ ಉಂಟಾಗಿದೆ. ಇದು ನೈಸರ್ಗಿಕವಾಗಿಯೂ ಅನಾದಿಯಾಗಿಯೂ ಅನಂತವಾಗಿಯೂ ಇದೆ ಎಂದು ಹೇಳಲ್ಪಟ್ಟಿದೆ. ಇದು ಇವತ್ತಿನಿಂದ ಆದದ್ದು ಬಂಧ ಅಲ್ಲಮ್ಮ, ಜನ್ಮ ಜನ್ಮಾಂತರಗಳಿಂದ ಬಂದ. ಇದೇನು ಮಾಡಿತು ಅಂದ್ರೆ ಜೀವನನ್ನು ಹುಟ್ಟಲಾರದವನಿಗೆ ಹುಟ್ಟಿನೆಂಬ ಭಾವ ತಂತು. ಜನ್ಮ ಜೀವ ಹುಟ್ಟಿಲ್ಲಮ್ಮ ಅವನು, ಅವನಿಗೆ ಹುಟ್ಟಿನೆಂಬುದು ಒಂದು ಬಂಧ. ಮತ್ತೆ ನಾಶ ಅಂದ್ರೆ ಸಾಯುವನು ಅನ್ನುವ ಬಂಧ. ವ್ಯಾಧಿ ಅಂದ್ರೆ ರೋಗಾದಿಗಳಿಂದ ಬಂಧ. ಮುಪ್ಪು ಅಂದ್ರೆ ವೃದ್ಧಾವಸ್ಥೆಯಿಂದ. ಇನ್ನೂ ಅನೇಕ ಪ್ರಕಾರವಾಗಿ ಬರುವಂತ ದುಃಖ ಪ್ರವಾಹದಲ್ಲಿ ಇವನು ಬೀಳುವಂತೆ ಮಾಡುತ್ತದೆ. ಪ್ರವಾಹ ಬಾಳ ಬಂದಾಗ ಏನಾದ್ರೂ ದಾಟಬೇಕಂತ ಪ್ರಯತ್ನ ಮಾಡಿದ್ರೆ ಅವನು ಪ್ರವಾಹದಲ್ಲಿ ಬಿದ್ದು ಹಾಳಾಗಿ ಹೋಗ್ತಾನೆ ನೋಡ್ರಿ. ನೀರ್ನಲ್ಲೇ ಹರ್ಕೊಂಡು ಹೋದ, ನಮ್ ಕಣ್ಣಾರೆ ನೋಡಿದ್ವಿ ಅಂತ ಹೇಳ್ತೀವಲ್ಲಮ್ಮ. ಯಾಕಂದ್ರೆ ಪ್ರವಾಹ ಬಹಳ ಇದ್ದಾಗ ದುಃಖಗಳು ಬಹಳ ಇರ್ತಾವಂತ ಅರ್ಥ. ಆ ಕಾರಣ ಇದರ ಆದಿಯಾಗಲಿ ಮಧ್ಯವಾಗಲಿ ಅಂತ್ಯವಾಗಲಿ ಇದಕ್ಕೆ ಇವಾಗಲೇ ಪ್ರಾರಂಭ, ಇಷ್ಟೇ ದಿನ ಇರ್ತದ, ಇವಾಗ ಹೋಗ್ತದಂತ ಇಲ್ಲಿವರೆಗೂ ಯಾರಿಗೂ ಹೇಳಲಿಕ್ಕೆ ಬಂದಿಲ್ಲಮ್ಮ. ಅಜ್ಞಾನ ಹೇಗೆ ಅಂದ್ರೆ ಅನಾತ್ಮವನ್ನ ಆತ್ಮವೆಂದು ತಪ್ಪಾಗಿ ತಿಳಿದಿರುವ ಕಾರಣದಿಂದಲೇ ದುಃಖ ರಹಿತನಾದಂತ ನಮಗೆ ದುಃಖ ಉಂಟಾಗಿವೆ. ದುಃಖ ಇಲ್ದವ್ರು ದುಃಖ ಯಾಕೆ ಬಂತ್ರಿ? ಆತ್ಮನೇ ದುಃಖ ಇಲ್ಲ, ಆದ್ರೆ ದುಃಖ ಆಗದ. ಯಾಕಂದ್ರೆ ಅನಾತ್ಮವಾದ ದೇಹವೇ ತಾನಂತ ತಿಳ್ಕೊಂಡ ಕಾರಣದಿಂದಲೇ. ನಿಮ್ಮತ್ತ ಈ ದುಃಖ ಯಾವಾಗ ನಿವೃತ್ತಿ ಆಗ್ತದಂದ್ರೆ ನಮ್ಮ ನಿಜ ಸ್ವರೂಪವನ್ನ ತಿಳಿಯದಿರುವುದರಿಂದಲೇ ನಮಗೆ ಈ ದೇಹವೇ ನಾನು ಎಂಬ ಅನ್ಯಥಾ ಜ್ಞಾನ ಉಂಟಾಗಿರುವುದು. ನಮ್ಮ ಸ್ವರೂಪ ಜ್ಞಾನ ತಿಳಿಲಿಕ್ಕೆ ಪ್ರಯತ್ನ ಮಾಡಲಾರ್ದೆ ನಮಗೆ ಈ ದೇಹವೇ ನಾನಂತ ಅನ್ಯಥಾ ಜ್ಞಾನ. ಅಂದ್ರೆ ಯಾವುದು ಇರುವ ವಸ್ತುವಿನಲ್ಲಿ ಇಲ್ಲದ ವಸ್ತುವಿನ ಉತ್ಪತ್ತಿ ಕಾಣ್ತದೆ. ಯಾವುದಿದೆ ಅದರಲ್ಲಿ ಈಗ ಒಂದು ಮರ ಇದೆ, ಮರದಲ್ಲಿ ಭೂತ ಕಾಣ್ತದೆ.
ಇದು ಅನ್ಯಥಾ ಜ್ಞಾನ ಅಲ್ರಿ. ಮರ ಕಾಣೋದು ಅದು ಯಥಾರ್ಥ ಜ್ಞಾನ. ಹೇಗೆ ಅನಾತ್ಮವೇ ಆತ್ಮವೆಂಬ ತಪ್ಪು ತಿಳುವಳಿಕೆ ಹೇಗೆ ಹುಟ್ಟಿತು? ಇದು ಹುಟ್ಟಬಾರ್ದಾಗಿತ್ತಲ್ಲಮ್ಮ. ಎಲ್ಲಿಂದ ನಮಗೆ ಈ ಅಜ್ಞಾನ ಬಂತು? ಎಷ್ಟು ಶರೀರ ಆದ್ಮೇಲೆ ಅಜ್ಞಾನ ಬಂತು? ಮೊದಲೇ ಬಂತು, ಮಧ್ಯದಲ್ಲೇ ಬಂತು, ಅಥವಾ ಈ ಶರೀರದಲ್ಲಿ ಬಂದಿದೆಯೋ ಎಂಬ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಸಹಜವಾಗಿ ಉದ್ಭವಿಸಬಹುದು. ಈ ಒಂದು ಪ್ರಶ್ನೆಗೆ ಈ ಶ್ಲೋಕದಲ್ಲಿ ಉತ್ತರವನ್ನ ಉಪದೇಶವನ್ನ ಮಾಡಿದ್ದಾರೆ ಆಚಾರ್ಯ ಶಂಕರ ಭಗವತ್ಪಾದರು. ಈ ಅಜ್ಞಾನ ಹೇಗೆ ಹುಟ್ಟಿತು ಅಂದ್ರೆ ತಾನಾಗಿ ಹುಟ್ಟಿಕೊಳ್ಳುತ್ತದೆ ಅಂದ್ರ ಅವರು. ಇದನ್ನ ಯಾರು ಬೆಳೆಸೋದು ಬೇಕಿಲ್ರಿ. ಅದಕ್ಕೆ ಬೇರೆ ಯಾವ ಕಾರಣ ಬೇಕಿಲ್ಲ. ಅದಕ್ಕೆ ಒಂದು ಗಿಡ ಬೆಳಿಬೇಕಾದ್ರೆ ಒಂದು ಕಾರಣ ಬೀಜ ಬೇಕಾಗ್ತದ. ಇವೆಲ್ಲ ಅದಕ್ಕೆ ಬೇಕಾಗ್ತದ ನಮ್ಮ. ಆದ್ರೆ ಅಜ್ಞಾನಕ್ಕೆ ಅದೇನಿಲ್ಲ, ತನ್ನಸ್ತಾನೆ ಹುಡ್ತದ್ರಿ. ಅದಕ್ಕೆ ನಮ್ಮ ನೈಸರ್ಗಿಕ ವ್ಯವಸ್ಥೆಯಲ್ಲಿ ನೀವು ನೋಡಲಿಕ್ಕೆ ಈ ಕೆಲವು ಹುಲ್ಲು ಕಡ್ಡಿಗಳು ಬೆಳಿತಾವ. ಆ ಹುಲ್ಲು ಕಡ್ಡಿ ಕಸ ಎಲ್ಲ ಬೆಳಿತಾವಂದ್ರೆ ಅದನ್ನ ಯಾರು ಬಿತ್ತಿಲ್ಲ ನೋಡ್ರಿ. ಯಾರು ಬೀಜವನ್ನ ತಂದಿಲ್ಲ, ಆ ಬೀಜ ಸಂಸ್ಕಾರ ಮಾಡಿಲ್ಲ, ಯಾರು ಬಿತ್ತಿಲ್ಲ, ಅದಕ್ಕೆ ಯಾರು ನೀರು ಹಾಕಿಲ್ಲ, ಅದಕ್ಕೆ ಯಾರು ಗೊಬ್ಬರ ಹಾಕೋದಿಲ್ಲ. ಆದ್ರೂ ಕೂಡ ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತವೆ. ಅದರಂತೆ ಅಜ್ಞಾನ ತನ್ನಷ್ಟಾನೇ ಹುಟ್ಟಿಕೊಳ್ಳುತ್ತದೆ. ಅದಕ್ಕೆ ಬೇರೆ ಕಾರಣ ಹೇಳಕ್ ಬರಂಗಿಲ್ರಿ. ಜ್ಞಾನ ಪಡೆಯಲು ಮಾತ್ರ ಇದಕ್ಕ ಪ್ರಯತ್ನ ಮಾಡ್ಬೇಕಂದ್ ನೋಡ್ರಿ. ಜ್ಞಾನ ಪಡೆಯಕ ಪ್ರಯತ್ನ ಮಾಡಬೇಕು. ಅಜ್ಞಾನವನ್ನ ಸಂಗ್ರಹಿಸಲು ಯಾವ ಕಷ್ಟ ಇಲ್ಲ. ಹುಲ್ಲು ಕಡ್ಡಿಗಳನ್ನ ಹೊಲದಲ್ಲೇ ರೈತ ಬೆಳೆಸಬೇಕಾದ್ರೆ ಬಹಳ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಸುಮ್ಮನಿದ್ರಾಯ್ತು, ತಾನೇ ಬೆಳಿತಾವ ಹೊಲ ತುಂಬ ಕಸ. ಹೌದಲ್ರಿ? ಅದಕ್ಕೆ ಯಾವ ಪ್ರಯತ್ನ ಮಾಡಂಗಿಲ್ಲ. ಆದ್ರೆ ಅದ್ರಲ್ಲಿ ಉತ್ತಮವಾದ ಬೆಳೆಯನ್ನ ಬೆಳಿಬೇಕಾದ್ರೆ ಬಹಳ ಪ್ರಯತ್ನ ಶ್ರಮ ಪಡ್ಬೇಕಂತ. ಅದಂತೆ ಅಜ್ಞಾನ ಸಂಗ್ರಹ ಮಾಡಕ ನಾವೇನ್ ಕಷ್ಟ ಪಡೋದ್ ಬೇಕಾಗಿಲ್ಲ, ತಾನಾಗಿ ಬರ್ತದ್ರ ಅದು. ಕಾರಣ ಗುಹೆ ಒಳಗೆ ತಾನಾಗೆ ಕತ್ತಲು ಕವಿದಿರುವುದು. ಒಂದು ಗುಹೆ ಸುರಂಗ ಅಂತೀವಲ್ಲಮ್ಮ, ಆ ಗುಹೆಯಲ್ಲಿ ಕತ್ತಲು ತಾನಾಗಿ ಬಂದು ಸೇರಿ ನೋಡ್ರದು. ಏಕೆಂದರೆ ಅಲ್ಲಿ ಪ್ರಕಾಶಕ್ಕೆ ಅವಕಾಶ ಇಲ್ಲ. ಎಲ್ಲಿ ಬೆಳಕು ಹೋಗಲಿಕ್ಕೆ ಅವಕಾಶ ಇಲ್ಲ, ಅಲ್ಲಿ ಕತ್ತಲು ತಾನಾಗಿ ಇರ್ತದ್ರಿ. ಇಂಥ ದಿನಕರ ಅಂದ್ರೆ ಸೂರ್ಯ ಜಗತ್ತಿನ ಕತ್ತಲನ್ನೇ ಕಳೆಯುವಂತ ಸಾಮರ್ಥ್ಯ ಶಕ್ತಿ ಇದ್ರು ಕೂಡ ಒಂದು ಸಣ್ಣ ಗುಹೆಯಲ್ಲಿ ಸುರಂಗ ಮಾರ್ಗದಲ್ಲಿ ಕತ್ತಲನ್ನ ಕಳೆಯುವ ಶಕ್ತಿ ಸೂರ್ಯನಿಗೆ ನೋಡ್ರಿ. ಅಲ್ಲಿ ಕತ್ತಲ ಇರ್ತಲ್ಲ ಯಾವಾಗ್ಲೂ. ಸೂರ್ಯನ ಬೆಳಕಿಗೆ ಸರ್ವ ಕತ್ತಲ ನಾಶ ಆಗ್ತಂದ್ರೆ ಅಲ್ಲಿ ಯಾಕೆ ಆಗಲಿಲ್ಲ ಅಂದ್ರೆ ಸೂರ್ಯನ ಕಿರಣಗಳು ಅಲ್ಲಿ ಪ್ರವೇಶ ಮಾಡಕ್ಕೆ ಅವಕಾಶ ಇಲ್ಲ ಅಂತ. ಸೂರ್ಯನ ಕಿರಣಗಳು ಪ್ರವೇಶ ಆಗಲಿಕ್ಕೆ ಆ ಗುಹೆಯಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಅಲ್ಲಿ ಉಳ್ಕೊಂಡದಲ್ಲ ಕತ್ಲು. ಹಾಗೆಯೇ ನಾನು ಆರು ಅನ್ನುವಂತ ಯಾವ ಶಾಸ್ತ್ರಜ್ಞಾನ
ಆತ್ಮಜ್ಞಾನವಿಲ್ಲದ ಹೃದಯದಲ್ಲಿ ಅಜ್ಞಾನವೇ ಕವಿದಿರುವುದು. ಗುಹೆಯಲ್ಲಿ ಕತ್ತಲಿದ್ದಂಗ ಆತ್ಮಜ್ಞಾನ ಇಲ್ಲದವರ ಬುದ್ಧಿಯಲ್ಲಿ ಅಜ್ಞಾನ ಮುಚ್ಚಿರ್ತದ್ರಿ. ಅವಿದ್ಯೆ ಅಥವಾ ಅಜ್ಞಾನವಿದ್ದಲ್ಲಿ ಆತ್ಮಜ್ಞಾನ ಉಂಟಾಗುವುದಿಲ್ಲ. ಸೂರ್ಯ ಇದ್ದರೂ ಕೂಡ ಗುಹೆಯಲ್ಲಿ ಬೆಳಕಾಗುವುದಿಲ್ಲ. ಹೌದಲ್ರಿ? ಅದರಂತೆ ಅಜ್ಞಾನವು ಮುಚ್ಚಿದಂತ ಹೃದಯದಲ್ಲಿ ಆತ್ಮಜ್ಞಾನ ಉಂಟಾಗದು. ಯಾಕಂದ್ರೆ ಪ್ರವೇಶನ ಮಾಡಂಗಿಲ್ಲ ಅಂತಾವು. ಅವಿದ್ಯೆಗೆ ಯಾವಾಗಿಂದ ಬಂತ್ರಿ ಇದು ಅಂದ್ರೆ ಆದಿ ಇಲ್ಲ. ಇದಕ್ಕೆ ಇಂಥ ಇಸ್ವಿ, ಇಂಥ ಸೆಕೆ, ಇಂಥ ಕಾಲ, 8ನೇ 12ನೇ ಶತಮಾನ, 8ನೇ ಶತಮಾನ, ಹೀಗೆ ಯಾವ ಶತಮಾನಗಳನ್ನ ಯುಗಗಳನ್ನು ಕೂಡ ಹೇಳಕ್ಕೆ ಬರೋದಿಲ್ಲ. ಕಾರಣ ಅವಿದ್ಯೆ ಎನ್ನುವುದು ಅಥವಾ ಅನ್ಯೋನ್ಯಾಶ್ರಯ ಅಂದ್ರೆ ಇದು ಅವಿದ್ಯೆಯು ಮತ್ತು ಆತ್ಮ ಜ್ಞಾನ ರಾಹಿತ್ಯವು ಅನ್ಯೋನ್ಯ ಆಶ್ರಯ ಹೊಂದಿರುವಂತವು. ಅಂದ್ರೆ ಇದು ಅಜ್ಞಾನದ ಆಶ್ರಯದಲ್ಲಿ ಅವಿದ್ಯೆ ಆದ್ರಿ, ಅವಿದ್ಯೆ ಆಶ್ರಯದಲ್ಲಿ ಅಜ್ಞಾನ ಅದ. ಅಂದ್ರೆ ಇವು ಒಂದಕ್ಕೊಂದು ಸ್ನೇಹಿತರಿದ್ದಂಗ ಅಂತೀವು. ಆದ್ರೆ ಕತ್ತಲು ಬೆಳಕು ಮಾತ್ರ ವೈರ್ಯಗಳಂತವು. ಕತ್ತಲಿದ್ದಲ್ಲಿ ಬೆಳಕಿಲ್ಲ, ಬೆಳಕಿದ್ದಲ್ಲಿ ಕತ್ತಲಿಲ್ಲ. ಆದ್ರೆ ಇದು ಮೋಡ ಕವಿದ ವಾತಾವರಣದ ಕತ್ತಲಂತ. ಈ ಮೋಡ ಏನ್ ಮಾಡ್ತಾರೆ, ಕತ್ತಲಿಗೆ ಆಶ್ರಯ ಕೊಡುತ್ತೆ ನೋಡ್ರಿ. ಅಂದ್ರೆ ಈ ಆಶ್ರಯದಲ್ಲಿ ಆದ ಅಂತ ಅರ್ಥ ಆಯ್ತಲ್ರಿ. ಮೋಡದ ಆಶ್ರಯದಲ್ಲಿ ಕತ್ತಲಾದ, ಸೂರ್ಯನ ಆಶ್ರಯದಲ್ಲಿ ಬೆಳಕಾದ. ಅಂದ್ರೆ ಇವು ಸ್ನೇಹಿತರು. ಯಾವುದು ಅಂದ್ರೆ ಅವಿದ್ಯೆ ಮತ್ತು ಅಜ್ಞಾನ ಅನ್ನುವಂಥವು. ಇವಕ್ಕ ಆದಿ ಇಲ್ಲ ಮತ್ತು ಬೆಳಕು ಬರುವುದಕ್ಕೆ ಮುಂಚೆ ಕತ್ತಲೆ ಇದ್ದೇ ಇದ್ದಿರಬೇಕಲ್ಲವೇ? ಎಲ್ಲಿ ನಮಗೆ ಬೆಳಕು ಕಾಣ್ತದಂದ್ರೆ ಅದು ಬರೋದಕ್ಕಿಂತ ಮುಂಚೆ ಕತ್ತಲಿದ್ದಲ್ಲಿ ಮಾತ್ರ ಬೆಳಕಿನ ಅರಿವಾಗುತ್ತೆ. ಈಗ ರಾತ್ರಿ ಕತ್ತಲಿರ್ತದ ನೋಡ್ರಿ, ಬೆಳಗ್ಗೆ ನಮಗೆ ಬೆಳಕಿನ ಅರಿವಾಗ್ತದ. ಈ ಕತ್ತಲೆ ಇದ್ದಿಲ್ಲ ಅಂದ್ರೆ ಬೆಳಕಿನ ಅರಿವೇ ನಮ್ಗೆ ಆಗ್ತದಿಲ್ಲ. ಅದೊಂದು ಸುಮ್ಮನೆ ಕ್ರಿಯೆ, ಯಥಾರ್ಥವಾದ ಕ್ರಿಯೆ ಆಗ್ತಿರ್ತೀವಿನ. ಕತ್ತಲು ಬೆಳಕು ಅಂತ ಹೇಳ್ಬೇಕಾದ್ರೆ ಬೆಳಕು ಬರೋದಕ್ಕಿಂತ ಮುಂಚೆ ಅಲ್ಲಿ ಕತ್ತಲು ಇರಬೇಕು. ಆವಾಗ ಅದು ಬೆಳಕಿನ ಅರಿವಾಗುತ್ತೆ ನಮ್ಗೆ. ಹೀಗೆ ಕಾಲದ ಪರಿಗಣನೆ ಮಾನವನ ಬುದ್ಧಿಯಲ್ಲಿ ಉದಯಿಸುವುದಕ್ಕೆ ಮುಂಚೆ ಅವಿದ್ಯೆ ಮೊದಲು ಇರಬೇಕಲ್ರಲ್ಲಿ. ಅವಿದ್ಯೆ ಇದ್ದಿರಲೇಬೇಕು. ಕಾಲದ ಗಣನೆಗೆ ಮುಂಚೆ ಎಂದರೆ ಅದು ಕಾಲಾತೀತ ಎಂದು ಹೇಳಿದ ಹಾಗಾಯಿತು. ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲದಕ್ಕಿಂತ ಮುಂಚೆನೆ ಇದಿತ್ತು ಅಂತ ಅರ್ಥ ಅವಿದ್ಯೆ. ಈ ಕಾಲದ ಗಣನೆಯ ಇರುವವರೆಗೆ ಸಂಸಾರದ ಅನುಭವಗಳು ಇದ್ದೇ ಇರುತ್ತವೆ. ಈ ಅವಿದ್ಯೆ ಮತ್ತು ಅಜ್ಞಾನ ಇರುವವರೆಗೂ ಈ ಜನನ ಮರಣದ ಅನುಭವಗಳು ನಮಗೆ ಬಂದೇ ಬರುತ್ತವೆ. ಏಕೆಂದರೆ ಸಂಸಾರದ ಹಾಗು ಹೋಗುಗಳೆಲ್ಲ ಸಂಭವಿಸುವುದು ಕಾಲದ ಪರಿಧಿಯಲ್ಲೇ ವಿನಃ ಕಾಲವನ್ನ ಮೀರಿದಾಗ ಸಂಸಾರವೇ ನಾಶ ಆಗುವುದು. ಅದಕ್ಕೆ ಪರಮಾತ್ಮನ ಕಾಲಾತೀತ ಅಂದ ನೋಡ್ರಿ.
ತ್ರಿಗುಣಾತೀತ, ಕಾಲಾತೀತ, ತಾಪತ್ರಯ ಅತೀತ, ಇವೆಲ್ಲದಿಂದ ದೂರ